ಬಹಳ ಜನ ಸೋಲೋ ಟ್ರಾವೆಲ್ಸ್ ಮಾಡ್ತಾರೆ. ನನಗೆ ಅಂಥವ್ರ ಬಗ್ಗೆ ಅಂಥವ್ರನ್ನ ನನ್ನ ಕೈ ಮುಗಿಬೇಕು ಅನ್ಸುತ್ತೆ. ಎರಡು ವಿಚಾರಕ್ಕೆ, ಒಂದು ಅವರು ಸೆಲ್ಫ್ ಮೋಟಿವೇಶನ್, ಒಂದು ಎರಡನೇದು ಸೋಲೋ ಮಾಡ್ತಾರಲ್ಲ ಅವರು, ಅಂಥವ್ರು ನಿಜವಾಗ್ಲೂ ಅವ್ರ ಮನುಷ್ಯರಲ್ಲ, ಅವರು ಬೇರೆಯವರು. ನಮ್ಗೆ ಹೈಯೆಸ್ಟ್ ಐಡಿಯಾ ಹೊಳೆಯೋ ಒಂದು ಜಾಗ ಇದೆ, ಬಾತ್ರೂಮ್. ಎಗೇನ್ ನೋಡಿ, ಇದು ಯಾವ್ದು ಇರಲ್ಲ. ಬರೀ ಬೈಕ್ ಅಂದ್ರೆ ಯಾವುದೋ ಒಂದು ಹೈವೇಲಿ ಹೋಗೋದೋ ಅಥವಾ ಯಾವುದೋ ಸುಮ್ಮನೆ ಒಂದು ಘಾಟ್ ಸೆಕ್ಷನ್ ಅಲ್ಲಿ ಹೋಗೋದೋ ಅಲ್ಲ, ಇದು ಕಂಪ್ಲೀಟ್ಲಿ ಡಿಫ್ರೆಂಟ್. ಅಲ್ಲಿ ಸಡನ್ ಆಗಿ ಇದು ಶುರು ಆಗುತ್ತೆ, ಪ್ರವಾಹ ಶುರು ಆಗ್ಬಿಡುತ್ತೆ. ಮಳೆ ಬರಬೇಕು ಅಂತಿಲ್ಲ, ಬಿಸಿಲು ಬಂದ್ರೆ ಪ್ರವಾಹ. ಒಂದು 30-40 ಕಿಲೋಮೀಟರ್ ದೂರ ರಸ್ತೆ ಇಲ್ಲ, ಮನುಷ್ಯರು ಇಲ್ಲ, ಯಾವ ದಿಕ್ಕಿಗೆ ಹೋಗ್ತಾ ಇದೀವಿ ಅನ್ನೋದು ಸೂರ್ಯನ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಮೊಬೈಲ್ ನೆಟ್ವರ್ಕ್ ಇಲ್ಲ. ಆಫ್ಲೈನ್ ಮ್ಯಾಪ್ ಹಾಕೊಂಡ್ರೆ ಮ್ಯಾಪೇ ವರ್ಕ್ ಆಗಲ್ಲ, ಯಾಕಂದ್ರೆ ಅಲ್ಲಿ ರೋಡ್ ಇಲ್ಲ. ರೋಡ್ ಇದ್ದಿದ್ರೆ ತಾನೇ ಮ್ಯಾಪ್ ವರ್ಕ್ ಆಗುತ್ತೆ. ಕೆಲವು ಕಡೆ ಸಣ್ಣದಾಗಿ ಗುಡ್ಡ ಜರಿದ್ಬಿಟ್ಟು ರೋಡ್ ಅರ್ಧ ನುಂಗ್ ಹಾಕಿರೋದು, ಇನ್ನು ಕೆಲವು ಕಡೆ ರೋಡ್ನ ಪೂರ್ತಿ ಮುಚ್ಚಿ ಹೋಗಿರುತ್ತೆ. ಆ ಮಣ್ಣು ಮೇಲೆನೆ ನಾವು ದಾಟ್ಕೋಬೇಕು ಆ ಕಡೆಗೆ. 2 ಬೈಕು, ಒಂದು ಥಾರು.